ಮುಂಜಾನೆಯ ಚುಮುಚುಮು ಚಳಿಯಲ್ಲಿ ಮಂಜಿನ ಹನಿಗಳು ಬೀಳುವ ಹೊತ್ತು. ಇನ್ನೂ ಬೆಳಕು ಹರಿದಿರಲಿಲ್ಲ. 5 ಗಂಟೆ ಆಗಿತ್ತು. ಎಂದಿನಂತೆ ಆರುಷಿ ಎದ್ದವಳು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಬಂದು ತುಳಸಿ ಕಟ್ಟೆಯ ಮುಂದೆ ಬಣ್ಣದಿಂದ ತುಂಬಿದ ರಂಗೋಲಿಯನ್ನು ಬಿಡಿಸುತ್ತಿದ್ದಳು. ಆಗ ತಾನೇ ಎದ್ದು ಬಂದ ಶ್ರೀಪತಿಯವರು ಮಗಳನ್ನು ಅವಳು ಬಿಡಿಸುತ್ತಿದ್ದ ಬಣ್ಣದ ರಂಗೋಲಿಯನ್ನು ಹಾಗೇ ನೋಡುತ್ತಾ ನಿಂತು ಬಿಟ್ಟರು. ಇದು ಪ್ರತಿದಿನವೂ ನೋಡುವ ದೃಶ್ಯವಾದರೂ ಅದರಲ್ಲಿ ಏನೋ ಒಂದು ಹೊಸತನ ಇತ್ತು. ಒಂದು ಕಡೆ ವೆಂಕಟೇಶ್ವರ ಸುಪ್ರಭಾತವನ್ನು ಆರುಷಿ ಮೆಲ್ಲಗೆ ತನ್ನ ಮೊಬೈಲ್ನಲ್ಲಿ ಹಾಕಿದ್ದಳು. ಅವಳು ಶ್ರೀನಿವಾಸನ ಭಕ್ತೆ ಕೂಡ. ಇದು ಅವಳ ದೈನಂದಿನ ದಿನಚರಿಯಾಗಿತ್ತು. ಅಷ್ಟರಲ್ಲಿ ವಾಕಿಂಗ್ ಮುಗಿಸಿ ಬಂದ ತನ್ನ 2 ಅಣ್ಣಂದಿರು ಕೂಡ ಅವಳು ಬಿಡಿಸುತ್ತಿದ್ದ ರಂಗೋಲಿಯನ್ನು ಹೊಗಳಲು ಶುರು ಮಾಡಿದ್ದರು. ಆರುಷಿ ಮಾತ್ರ ಮುಗುಳ್ನಕ್ಕು, ಅಪ್ಪ ಸ್ವಲ್ಪ ಇರಿ, ಇನ್ನೇನು ಮುಗೀತು, ನಿಮಗೆಲ್ಲ ಕಾಫಿ ಮಾಡಿ ತರುತ್ತೇನೆ ಎಂದು ಎದ್ದು ಹೋಗಲು ಅವಳ ಅಣ್ಣ ಆದಿತ್ಯ, ನೀನೇನು ಮಾಡೋದು ಬೇಡ, ಅಡುಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದ ಬರುತ್ತಿದೆ, ಬಹುಶಃ ಅಮ್ಮ ಎದ್ದಿರಬೇಕು, ಅವರು ಮಾಡಿ ತರುತ್ತಾರೆ ಬಿಡು ಅಂದಾಗ 2 ಅಣ್ಣಂದಿರ ಜೊತೆ ಶ್ರೀಪತಿಯವರ ಮುಖದಲ್ಲೂ ನಗು ಮೂಡಿತ್ತು. ಆರುಷಿ ಮುಖದಲ್ಲೂ ಕೂಡ ನಗು ಮೂಡಿತ್ತು. ಅವರ ಮಾತುಗಳನ್ನು ಒಳಗಿನಿಂದ ಕೇಳಿಸಿಕೊಳ್ಳುತ್ತಿದ್ದ ಸಾವಿತ್ರಿಯವರು, ಅಪ್ಪ ಮಕ್ಕಳು ಸರಿಯಾಗಿದ್ದೀರಾ, ಈವಾಗ ಅವಳನ್ನು ಕಣ್ಣಿಟ್ಟು ನೋಡ್ಕೊಳ್ತಿದ್ದೀರಾ, ಇನ್ನು ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋದ ಮೇಲೆ ಏನು ಮಾಡ್ತೀರಾ, ನೀವು ಅವಳ ಜೊತೆ ಹೋಗ್ತೀರಾ ಎಂದು ನಕ್ಕು ಕೇಳಿದರು. ಹೆಣ್ಣು ಮಕ್ಕಳು ಯಾರ ಸಹಾಯವನ್ನು ಬಯಸದೆ ಎಲ್ಲ ಕೆಲಸ ಕಾರ್ಯಗಳನ್ನು ತಾವಾಗಿ ಕಲಿತುಕೊಂಡರೆ ಒಳ್ಳೆಯದು ಎಂದು ಹೇಳಲು, ಯಾರು ಹೇಳಿದ್ದು, ಅವಳಿಗೆ ಏನೂ ಗೊತ್ತಿಲ್ಲ ಅಂತ, ಬೆಳಿಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿದ್ದು ಯಾರು, ಅವಳೇ ತಾನೆ, ಇನ್ನು ಅವಳ ಮದುವೆ ವಿಷಯಕ್ಕೆ ಬಂದರೆ ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಸಾಕಷ್ಟು ಕೆಲಸದವರು ಇರುವಂತಹ ಮನೆಗೆ ಅವಳನ್ನು ಮದುವೆ ಮಾಡಿ ಕೊಡುತ್ತೇವೆ ಅಂದಾಗ, ಹಾ ಅಪ್ಪ, ಆ ಥರದ್ದೇ ಸಂಬಂಧ ಹುಡುಕಿದರಾಯಿತು ಎಂದು ತಂದೆ ಮಕ್ಕಳು ಒಟ್ಟಿಗೆ ಉಸಿರಿದರು. ಒಟ್ಟಿನಲ್ಲಿ ನೀವು ಅವಳನ್ನು ಬಿಟ್ಟು ಕೊಡೋದಿಲ್ಲ ಬಿಡಿ, ಆದರೆ ನೀವುಗಳು ಅವಳನ್ನು ಬೆಳೆಸುತ್ತಿರುವ ರೀತಿ ಸರಿಯಾಗಿಲ್ಲ. ಅವಳು ಎಲ್ಲಿಗೆ ಹೋಗಬೇಕಾದರೂ 3 ಬಾಡಿಗಾರ್ಡ್ ತರಹ ಒಟ್ಟಿಗೆ ಹೋಗಿ ಬರ್ತೀರ. ಕಾಲೇಜಿಗೆ ಹೋಗುವಾಗಲೂ ಬೆಳಿಗ್ಗೆ ಅಣ್ಣ ಕರ್ಕೊಂಡು ಹೋದರೆ ಸಂಜೆ ಇನ್ನೊಬ್ಬ ಕರ್ಕೊಂಡು ಬರ್ತಾನೆ. ಬೇರೆ ಹುಡುಗಿಯರ ತರಹ ಗೆಳತಿಯರ ಜೊತೆ ಕಾಲೇಜಿಗೆ ಹೋಗೋದಾಗಲಿ ಸುತ್ತೋದಾಗಲಿ ಮಾಡೋ ಸ್ವಾತಂತ್ರ್ಯ ಕೂಡ ನೀವು ಅವಳಿಗೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನೀವುಗಳು ಹಾಕಿರುವ ಗೆರೆ ದಾಟುವುದಿಲ್ಲ. ನಿಮಗೆ ಸರಿಯಾಗಿದ್ದಾಳೆ ಅವಳು. ಇಂಥವಳು ಈ ಹೊರಗಿನ ಪ್ರಪಂಚಕ್ಕೆ ಹೊಗ್ಗಿಕೊಳ್ಳೋದಾದರೂ ಹೇಗೆ? ಒಟ್ಟಿನಲ್ಲಿ ಆ ದೇವರೇ ಅವಳನ್ನು ಕಾಪಾಡಬೇಕು. ನಾವು ಇಷ್ಟೆಲ್ಲ ಮಾತಾಡಿದರೂ ಅವಳು ಮಾತ್ರ ಒಂದೂ ಮಾತಾಡಲಿಲ್ಲ, ಬರೀ ನಗುತ್ತಿದ್ದಳು ಅಷ್ಟೆ. ಇದಲ್ಲದೆ ಇವಳು ಇವಾಗಿನ ಕಾಲಕ್ಕೆ ತಕ್ಕಂತೆ ಇಲ್ಲ. ಹಳೆ ಕಾಲದ ಹುಡುಗಿಯರ ಹಾಗೆ ಯಾವಾಗಲೂ ಲಂಗ ದಾವಣಿ ಹಾಕಿಕೊಂಡು ಓಡಾಡುತ್ತಾಳೆ. ಅಂಥ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣುತ್ತಾಳೆ ಎಂದು ಇವರು ಅಂಥ ಬಟ್ಟೆಗಳನ್ನೇ ತಂದು ಕೊಡುತ್ತಾರೆ. ಸ್ವಲ್ಪ ಮಾಡರ್ನ್ ಆಗಿ ಇರೆ ಎಂದು ಹೇಳಿದರೆ ಅವಳಪ್ಪನಿಗೆ ಅದು ಇಷ್ಟ ಇಲ್ಲ. ಇಂಥ ಹುಡುಗಿನ ಈಗಿನ ಕಾಲದ ಹುಡುಗರು ಯಾರು ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾರೆ ಎಂದು ಗೊಣಗಿಕೊಂಡು ಅಡುಗೆ ಮನೆ ಕಡೆ ಹೋದರು ಸಾವಿತ್ರಿಯವರು. ಉಲ್ಲಾಸ್ ಕನ್ಸ್ಟ್ರಕ್ಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಅಭಿಷೇಕ್ ಶರ್ಮಾ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಕೆಲವು ಇಂಜಿನಿಯರ್ಸ್ ಹಾಗೂ ಆ ಭಾಗದಲ್ಲಿ ಇರುವಂತಹ ಕೆಲವು ಇಂಜಿನಿಯರ್ಸ್ಗಳನ್ನು ಮೀಟಿಂಗ್ಗೆ ಕರೆದಿದ್ದರು. ಈ ಕಂಪನಿಯು ಕಡಿಮೆ ವೆಚ್ಚದಲ್ಲಿ ಕೆಳ ಮತ್ತು ಮಧ್ಯಮ ವರ್ಗದ ಜನರಿಗೆ ಎಲ್ಲ ರೀತಿಯಲ್ಲೂ ಜನರಿಗೆ ಇಷ್ಟ ಆಗುವಂತಹ ಒಳ್ಳೆ ಮನೆಯನ್ನು ಕಟ್ಟಿಸಿಕೊಡುವಂತಹ ಉದ್ದೇಶವನ್ನು ಹೊಂದಿತ್ತು. ಅದೊಂದು ವಿಶಾಲವಾದ ಮೀಟಿಂಗ್ ಹಾಲ್. ತುಂಬ ನಿಶಬ್ದವಾಗಿತ್ತು. ಇನ್ನೇನು ಮೀಟಿಂಗ್ ಶುರುವಾಗಲು 10 ನಿಮಿಷಗಳು ಬಾಕಿ ಇತ್ತು. ಎಲ್ಲ ಇಂಜಿನಿಯರ್ಸುಗಳು ತಮ್ಮ ತಮ್ಮ ಕುರ್ಚಿಯಲ್ಲಿ ಕುಳಿತು ಕಾತರದಿಂದ ಹಾಗೂ ಮನಸ್ಸಿನಲ್ಲಿ ಏನೋ ಗೊಂದಲವನ್ನು ಇಟ್ಟುಕೊಂಡು ಕಾಯುತ್ತಿದ್ದರು. ಯಾಕೆಂದರೆ ಅಭಿಷೇಕ್ ಶರ್ಮಾ ಒಬ್ಬ ನಿಷ್ಠೆ, ಪ್ರಾಮಾಣಿಕತನದ ಮನೋಭಾವ, ಅಷ್ಟೇ ಗಂಭೀರ ಪ್ರವೃತ್ತಿ ಹೊಂದಿರುವಂತಹ ವ್ಯಕ್ತಿ. ಅಭಿಷೇಕ್ ಶರ್ಮಾ 3 ಗಂಟೆಗೆ ಸರಿಯಾಗಿ ಮೀಟಿಂಗ್ ಹಾಲ್ಗೆ ಪ್ರವೇಶಿಸಲು ಎಲ್ಲರೂ ಎದ್ದು ನಿಂತು ವಿಶ್ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಅಭಿಷೇಕ್ ಕೂಡ ತಲೆಬಾಗಿ ಎಲ್ಲರನ್ನೂ ಕುಳಿತುಕೊಳ್ಳುವಂತೆ ಸನ್ನೆ ಮಾಡುತ್ತಾನೆ. ಸುಮಾರು 2 ಗಂಟೆಗಳ ಕಾಲ ಪ್ರಾಜೆಕ್ಟ್ನ ಆಗು ಹೋಗುಗಳ ಬಗ್ಗೆ, ಕೆಲವು ತಪ್ಪುಗಳನ್ನು ಸರಿಪಡಿಸಿಕೊಂಡು ಆಧುನಿಕ ರೀತಿಗಳನ್ನು ಅಳವಡಿಸಿಕೊಂಡು ಉತ್ತಮ ಕ್ವಾಲಿಟಿಯ ಮನೆಗಳನ್ನು ನಿರ್ಮಿಸಿಕೊಡುವುದರ ಬಗ್ಗೆ ಸಾಕಷ್ಟು ಮಾತುಕತೆಗಳು ನಡೆದ ಮೇಲೆ ಎಲ್ಲರ ಅಭಿಪ್ರಾಯಗಳನ್ನು ತಿಳಿಸಿ ಎಂದು ಹೇಳಿದಾಗ ಅವನ ಮಾತಿಗೆ ಎದುರುತ್ತರ ಕೊಡಲು ಹಿಂಜರಿಯುವವರು, ಓಕೆ ಸರ್, ನಿಮ್ಮಿಷ್ಟನೇ ನಮ್ಮಿಷ್ಟ ಎಂದು ಅಲ್ಲಿಂದ ಎಲ್ಲರೂ ಹೊರಟಿದ್ದರು. ಮೀಟಿಂಗ್ ಹಾಲ್ನಿಂದ ತನ್ನ ಚೇಂಬರ್ ಕಡೆಗೆ ನಡೆದ ಅಭಿಷೇಕ್ ತನ್ನ ಕೆಲಸದಲ್ಲಿ ಮಗ್ನನಾದನು. ಅಷ್ಟರಲ್ಲಿ ಸರ್, ಮನೆಯಿಂದ ಫೋನ್ ಎಂದು PA ಸತೀಶ್ ಹೇಳಿದಾಗ ಫೈಲ್ಗಳನ್ನು ಬದಿಗಿಟ್ಟು ಲ್ಯಾಪ್ಟಾಪನ್ನು ಎತ್ತಿಕೊಂಡು ಶಾರದಾ ಕನ್ವೆನ್ಷನ್ನ ಕಡೆಗೆ ಕಾರನ್ನು ಚಲಾಯಿಸಿದನು. ಒಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀಪತಿಯವರಿಗೆ ಒಂದು ಅನಾಮಿಕ ನಂಬರ್ನಿಂದ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿ ಮಾತಾಡಿದ ಶ್ರೀಪತಿಯವರಿಗೆ ಶಾಕ್ ಆಗಿತ್ತು. ಮ್ಯಾನೇಜರಿಗೆ ತಿಳಿಸಿ ಹೊರ ನಡೆದರು. ತನ್ನ ಆಪ್ತ ಸ್ನೇಹಿತ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಂಡಿದ್ದ.
ಆತನಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಇದ್ದ ಹಾಗೆ ಕಂಡಿದ್ದಿಲ್ಲ. ದುರಭ್ಯಾಸಗಳು ಇರಲಿಲ್ಲ. ತನಗಿಂತ ಗಟ್ಟಿಮುಟ್ಟಾಗಿದ್ದ. ಆದರೂ ಆತ ಸಾವನ್ನಪ್ಪಿದ್ದು ಬೇಸರ ತರಿಸಿತ್ತು. ಇತ್ತೀಚಿನ ದಿನಗಳಲ್ಲಿ ಜನ ವಯೋಸಹಜವಾಗಿ ಸಾಯುವುದಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣ ಕಳೆದುಕೊಳ್ಳುವುದು ಜಾಸ್ತಿಯಾಗಿತ್ತು ಅಂದುಕೊಂಡರು. ತನ್ನ ಗೆಳೆಯನಿಗೆ ಆ ಊರಿನಲ್ಲಿ ಅಷ್ಟೇನು ಪರಿಚಯಸ್ಥರು ಇರಲಿಲ್ಲ. ಹೆಂಡತಿ ಹಾಗೂ ಒಬ್ಬಳು ಹೆಣ್ಣು ಮಗಳೊಂದಿಗೆ ಇದ್ದರು. ಗಂಡು ಮಕ್ಕಳು ಇಲ್ಲ. ಪಾಪ, ಆ ಹುಡುಗಿ ಏನು ಮಾಡುವಳೋ ಅಂದುಕೊಂಡು ಮನೆ ಬಳಿ ಬಂದವರು ಕಾರನ್ನು ನಿಲ್ಲಿಸಿ ಒಳ ನಡೆದರು ಶ್ರೀಪತಿ. ಆತನ ಪತ್ನಿ ಕಳೆಬರಹದ ಪಕ್ಕ ಕೂತು ಮೆಲ್ಲಗೆ ರೋಧಿಸುತ್ತಿದ್ದರು. ಬೆರಳೆಣಿಕೆ ಜನರು ಸೇರಿದ್ದರು. ಆತನ ಮಗಳು ಮಾತ್ರ ಆಗಬೇಕಾದ ಕಾರ್ಯಗಳ ಕಡೆಗೆ ಬಂದಿರುವ ಜನರೊಂದಿಗೆ ಸೇರಿ ಮಾಡುತ್ತಿದ್ದಳು. ಆಕೆ ತುಂಬಾ ಚುರುಕು. ತಂದೆ ತೀರಿಕೊಂಡಿದ್ದಾರೆಂದು ಧೃತಿಗೆಡಲಿಲ್ಲ ಅವಳು. ಶ್ರೀಪತಿ ತನ್ನ ಗೆಳೆಯನ ಮುಖವನ್ನೊಮ್ಮೆ ಕಣ್ತುಂಬಿಕೊಂಡು ಮುಂದಿನ ಕೆಲಸಗಳ ಬಗ್ಗೆ ಅವರುಗಳೊಂದಿಗೆ ಸೇರಿಕೊಂಡರು. ಎಲ್ಲ ವ್ಯವಸ್ಥೆಗಳನ್ನು ಆಕೆಯೇ ಮಾಡಿದ್ದಳು. ಅವಳ ಆತ್ಮಸ್ಥೈರ್ಯ ನೋಡಿ ಬೆರಗಾಗಿದ್ದರು ಶ್ರೀಪತಿ. ಎಲ್ಲ ಮುಗಿದ ಬಳಿಕ ಆತನ ಪತ್ನಿಗೂ ಮಗಳಿಗೂ ಧೈರ್ಯ ಹೇಳಿ ಮನೆಗೆ ಬಂದವರು ತುಂಬ ಮಂಕಾಗಿ ಕುಳಿತವರನ್ನು ನೋಡಿದ ಸಾವಿತ್ರಿಯವರು ಕಾಫಿ ತಂದುಕೊಟ್ಟು, ಯಾಕ್ರಿ, ಏನಾಯ್ತು ಎಂದು ಕೇಳಿದರು. ಏನಿಲ್ಲ ಕಣೆ, ನನ್ನ ಗೆಳೆಯ ಇವತ್ತು ತೀರಿಕೊಂಡ. ಅಲ್ಲಿಗೆ ಹೋಗಿ ಬಂದೆ. ಪಾಪ, ಅವನಿಗೆ ಹೆಂಡತಿ ಬಿಟ್ರೆ ಒಬ್ಬಳೆ ಮಗಳು. ನೋಡಿದ್ರೆ ಬೇಜಾರಾಗುತ್ತೆ. ಆದರೆ ಆ ಹುಡುಗಿ ತುಂಬ ಚುರುಕಾಗಿದ್ದಾಳೆ. ತಂದೆ ಸತ್ತಿದ್ದಾರೆ ಅನ್ಕೊಂಡು ಅಳುತ್ತಾ ಕೂತಿಲ್ಲ. ಆಗಬೇಕಾದ ಕಾರ್ಯಗಳನ್ನೆಲ್ಲ ಅವಳೇ ಮುಂದೆ ನಿಂತು ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ನಮ್ಮ ಮಗಳನ್ನು ನೆನೆಸಿಕೊಂಡಾಗ ನಡುಕ ಹುಟ್ಟಿತ್ತು ನನಗೆ. ಅವಳು ಇಂಥದ್ದನ್ನೆಲ್ಲ ನಿಭಾಯಿಸಬಲ್ಲಳ? ಪ್ರತಿಯೊಂದಕ್ಕೂ ನಮ್ಮನ್ನೇ ಅವಲಂಬಿಸಿರುತ್ತಾಳೆ. ಯಾರೂ ಯಾವತ್ತೂ ಶಾಶ್ವತವಲ್ಲ. ಅವರನ್ನೇ ನಂಬಿ ಇರಬಾರದು. ನಮ್ಮ ಬದುಕನ್ನು ನಾವೇ ನಿಭಾಯಿಸಿಕೊಂಡು ಹೋಗಬೇಕು. ನಾವು ನಮ್ಮ ಮಗಳನ್ನು ಆ ರೀತಿ ಬೆಳೆಸಬಾರದಿತ್ತು ಎಂದು ಹೇಳಬೇಕಾದರೆ ಇಬ್ಬರು ಗಂಡು ಮಕ್ಕಳು ಸಹ ಕೂಡ ಅವರ ಮಾತಿಗೆ ಹೌದಪ್ಪ, ನಾವು ತಪ್ಪು ಮಾಡಿಬಿಟ್ವಿ ಎಂದು ದನಿ ಸೇರಿಸಿದರು. ಸಾವಿತ್ರಿಯವರು, ನಿಮ್ಗೆ ಇವಾಗಾದ್ರೂ ತಿಳಿತಲ್ಲ, ಇನ್ನೂ ಕಾಲ ಮೀರಿಲ್ಲ. ಇನ್ನಾದರೂ ಅವಳನ್ನು ಅವಳಷ್ಟಕ್ಕೆ ಬಿಟ್ಟು ಬಿಡಿ. ಅವಳಿಗೆ ಬೇಕಾದ್ದನ್ನು ಅವಳೇ ಮಾಡಿಕೊಳ್ಳಲಿ. ಏನಾದರೂ ತಪ್ಪು ಮಾಡುತ್ತಿದ್ದರೆ ಅದನ್ನು ಸರಿಪಡಿಸಿದರೆ ಆಯಿತು ಎಂದು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ನೀನು ಹೇಳೋದು ಸರಿಯಾಗಿದೆ, ಹಾಗೇ ಮಾಡೋಣ ಎಂದರು ಶ್ರೀಪತಿ. ಅವಳನ್ನು ಇಷ್ಟು ಮುದ್ದಾಗಿ ಬೆಳೆಸಿದ್ದು ತಪ್ಪಾಯಿತು. ಅವಳನ್ನು ಮದುವೆ ಆಗುವ ಹುಡುಗ ಅವಳ ಈ ತರಹದ ಸ್ವಭಾವವನ್ನು ಇಷ್ಟಪಡುವನ? ಆ ತರಹದ ಹುಡುಗ ಸಿಗುತ್ತಾನ? ಎಲ್ಲಿರುವನು? ಆ ದೇವರೇ ದಾರಿ ತೋರಿಸಬೇಕು ಎಂದು ಮಲಗಿದ ಗಂಡ ಹೆಂಡತಿಗೆ ಮಗಳ ಯೋಚನೆಯಲ್ಲಿ ನಿದ್ದೆ ಬರದೆ ಹೊರಳಾಡುತ್ತಿದ್ದರು. ಸುತ್ತಲೂ ಎತ್ತರಕ್ಕೆ ಕಟ್ಟಿರುವಂತಹ ಕಾಂಪೌಂಡ್, ಅದಕ್ಕೊಂದು ದೊಡ್ಡ ಗೇಟ್. ಅದರ ಮುಂದೆ ಕಾರು ಬಂದು ನಿಂತಾಗ ಕೆಲಸದಾಳು ನಿಂಗಯ್ಯ ಬಂದು ಗೇಟ್ ತೆರೆಯಲು ಅಭಿಷೇಕ್ನ ಕಾರು ನೋಡಿದಾಕ್ಷಣ ಕಾಯುತ್ತಿದ್ದ ಅವನ ಮುದ್ದಿನ 4 ನಾಯಿಗಳು ಅವನನ್ನು ಸ್ವಾಗತಿಸಲು ರೆಡಿಯಾಗಿದ್ದವು. ಗೇಟಿನಿಂದ ಮನೆಗೆ ತಲುಪಲು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ದೂರವಿತ್ತು. ಒಂದು ವಿಶಾಲವಾದ ಪ್ರದೇಶದಲ್ಲಿ ಇದ್ದ ದೊಡ್ಡದಾದ ಭವ್ಯ ಬಂಗಲೆ. ನಾಯಿಗಳು ಅವನ ಕಾರಿನ ಹಿಂದೆಯೇ ಓಡಿ ಬಂದವು. ಕಾರಿನಿಂದ ಇಳಿದ ಅಭಿಷೇಕ್ ಅವುಗಳ ತಲೆ ಸವರಿ ಮನೆಯ ಒಳಗಡೆ ನಡೆದನು. ಮುಂದುವರಿಯುವುದು.